ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ನಮ್ಮ ಇತ್ತೀಚಿನ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಹ್ಯಾಬಿಟ್ ಆಗಿರ್ಬೋದು, ಇದೆಲ್ಲದರಿಂದ ನಮಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರವನ್ನ ಹೇಳುವಂತಹ ವಿಶೇಷ ಕಾರ್ಯಕ್ರಮ ಹೆಲ್ತ್ ಸೆಂಟರ್. ನಮ್ಮ ಇವತ್ತಿನ ಹೆಲ್ತ್ ಸೆಂಟರ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಬೆನ್ನು ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕೇಳಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಇದೆ. ಇವತ್ತು ನಮಗೆ ಬೆನ್ನು ನೋವಿನ ಸಮಸ್ಯೆಯನ್ನ ಹೇಗೆ ಯಾವಾಗ ವಯಸ್ಕರಿಂದ ಆಗಿರಬಹುದು ಅಥವಾ ಯುವಕರವರೆಗೂ ಕಾಡ್ತಾ ಇರುವಂತಹ ಈ ಬೆನ್ನು ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಹೇಳುವಂತಹ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇವತ್ತು ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಆಗಿರುವಂತಹ ಡಾಕ್ಟರ್ ದೀಪಕ್ ಅರಸೀಕೆರೆ ನಟರಾಜು ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಕ್ ಅಂತೇಳಿ ಬೆಡಿಕವರ್ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಇದರಲ್ಲಿ ಮತ್ತು ಸ್ಪೈನ್ ವಿಭಾಗದಲ್ಲಿ ನಾನು ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಇವತ್ತಿನ ಟಾಪಿಕ್ ಆಗಿರುವಂತಹ ಸ್ಪೈನ್ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ಡಾಕ್ಟರ್, ಈಗ ಬೆನ್ನು ನೋವೇನು ಕಾಡ್ತಾ ಇದೆ, ಇದಕ್ಕೆ ಮೇಜರ್ ಆಗಿ ಯಾವ ಕಾರಣ ಇರ್ಬೋದು ಅಂತ ಹೇಳೋದಾದ್ರೆ? ಬೆನ್ನು ನೋವಿಗೆ ಕಾರಣ ಏನಂತಂದರೆ, ಒಂದು ಡೈರೆಕ್ಟ್ ಇಂಜುರೀಸ್ ಅಂತ ಕರಿತೀವಿ. ಡೈರೆಕ್ಟ್ ಇಂಜುರಿ ಅಂತಂದರೆ ನೀವು ಮೋಟ್ರ್ ವೆಹಿಕಲಿಂದ ಬಿದ್ದಿರ್ಬೋದು, ಅಥವಾ ಈಗ ಆಟ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ಸ್ಪೋರ್ಟ್ಸ್ ಇಂಜುರಿ ಅಂತ ಆಗುವಂಥ ಸಮಸ್ಯೆಗಳು, ಮತ್ತು ಮನೆ ಮೇಲಿಂದ ಬಿದ್ದಿದ್ವಿ, ಕಾಂಪೌಂಡಿಂದ ಬಿದ್ದಿದ್ದಾಗಲಿ ಇದೆಲ್ಲ ಬರ್ತದಲ್ಲ, ಅದು ಡೈರೆಕ್ಟ್ ಇಂಜುರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥ ಇದು ಸಮಸ್ಯೆ ಏನಂತಂದರೆ ಡಿಜನರೇಟಿವ್ ಚೇಂಜಸ್, ಅಂದರೆ ನಿಮ್ಮ ಏಜ್ ಮುಖಾಂತರ ಆಗುವಂಥ ಸಮಸ್ಯೆಗಳು, ಇದರಿಂದಲೂ ಸ್ಪೈನ್ನ ಸಮಸ್ಯೆ ಬರ್ತದೆ. ಅದು ಅಲ್ದಲ್ಲೇ ಸೊ ಈಗ ಲೈಫ್ ಸ್ಟೈಲಲ್ಲಿ ನಾವು ಮಾಡುವಂಥ ರೀತಿ ಯಾವ ರೀತಿ ಇರುತ್ತೆ, ಈಗ ಕೌಚಿಂಗ್ ಮಾಡೋದು, ಟೂ ಮಚ್ ಆಫ್ ಅಂದರೆ ಬೆಡ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಪುವರ್ ಪಾಶ್ಚರ್ ಮೇಂಟೈನ್ ಮಾಡೋದು, ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೂ ತುಂಬ ಗೂನ್ ಬೆನ್ನಾಗಿ ಇದು ಕೂತ್ಕೊಂಡು ಮಾಡುವಂಥದ್ದು, ಲೈಫ್ ಸ್ಟೈಲ್ ಪ್ರಾಬ್ಲಮ್ಸಿಂದ ಬರುವಂಥದ್ದು, ಮತ್ತು ನಿಮ್ಮ ಡಯಟಲ್ಲಿ ಇರುವಂಥ ಇನ್ಹರೆಂಟ್ ನಿಮ್ಮ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೂ ಡಿಪೆಂಡೆಂಟ್ ಆಗ್ತದೆ. ಈಗ ವೈಟಮಿನ್ ಡಿ ಕಡಿಮೆ ಇದೆ, ಮತ್ತು ಪುವರ್ ನ್ಯೂಟ್ರಿಷನ್ಸ್ ಇದೆ, ಹೈಡ್ರೇಷನ್ ಕಡಿಮೆ ಇದೆ. ಈ ಎಲ್ಲ ಇದನ್ನು ನೋಡಿಕೊಂಡು ನಮಗೆ ಬೆನ್ನು ನೋವಿನ ಸಮಸ್ಯೆ ಬರ್ತದೆ ಇದರಲ್ಲಿ. ಅಂದರೆ ಈಗ ಬೆನ್ನು ನೋವು ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಇದನ್ನು ನಾವು ಬೆನ್ನು ನೋವೇ ಪ್ರಾಪರ್ ಆಗಿ ಅಂತ ಹೇಳಿ ಅದರ ಲಕ್ಷಣಗಳನ್ನ ಹೇಳೋದಾದ್ರಿಂದ ಕಂಡಿಡ್ಕೊಳ್ಳೋದು ಹೇಗೆ ಜನರು ಅಂತ? ಸೊ ಒಂದು ಯಾವುದೇ ರೀತಿ ನೋವು ಬರ್ತಾ ಇದೆ ಅಂತಂದರೆ, ಅದು ನೋವು ನಮಗೆ ಇದು ದೇವ್ರು ಕೊಟ್ಟಂತಹ ಒಂದು ಪಾಯಿಂಟರ್, ಅದು ಅಂದರೆ ಮಾರ್ಕರ್ ಅದು ಆ್ಯಕ್ಚುಲಾಗಿ. ಸೊ ನೋವು ಬಂತು ಅಂದ ತಕ್ಷಣವೇ ಒಂದು ಪೇಯ್ನ್ ಕಿಲ್ಲರ್ ತೊಗೊಂಡು ನೋವು ಕಡಿಮೆ ಮಾಡ್ಕೊಳ್ಳೋದು ನಮ್ಮ ಇಂಟೆನ್ಷನ್ ಆಗಿರಬಾರ್ದು. ಸೊ ಪೇಯ್ನ್ ಬಂದಿದೆ ಅಂದ ತಕ್ಷಣ ಇದಕ್ಕೆ ನಮಗೆ ಅದಕ್ಕೆ ಅದು ಆ ಭಾಗ ನಿಮಗೆ ಹೇಳ್ತಾ ಇದೆ ಅದು. ಸೊ ಇದ್ರ ಕಡೆ ನಮಗೆ ಗಮನ ಹರಿಸಿ ಅಂತೇಳಿ. ಈಗ ಬೆನ್ನೋವು ಬರ್ತಾ ಇದೆ ಅಥವಾ ಕುತ್ತಿಗೆ ನೋವು ಬರ್ತಾ ಇದೆ, ಸೊ ಆ ಪಾಯಿಂಟರ್ ಹೇಳ್ತಾ ಇದೆ ನಿಮಗೆ, ನೀವು ಮಾಡ್ತಾ ಇರೋ ರೀತಿ ಒಂದು ಸರಿ ಇಲ್ಲ ಅಂತೇಳಿ. ಯಾವುದೋ ಒಂದು ನಿಮ್ಮದು ಫುಡ್ ಹ್ಯಾಬಿಟ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಇರ್ಬೋದು, ಅದನ್ನು ನಿಮಗೆ ಅದು ಹೇಳ್ತಾ ಇದೆ. ಸೊ ಅದನ್ನು ನಾವು ಸರಿಪಡಿಸ್ಕೊಳ್ದಲ್ಲೇ ಇದು ಇಗ್ನೋರ್ ಮಾಡ್ತಾ ಹೋದಲ್ಲಿ, ಒಂದು 10 days ಇತ್ತು, ಆದಮೇಲೆ ಬ್ಯಾಕ್ ಪೇಯ್ನ್ ಬಂತು, ಹಾಗೆ ಹೇಳಿ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡೆ, ಕಡಿಮೆ ಆಯಿತು ನನಗೆ, ಓಕೆ ಇನ್ನೊಂದು 10 days ಆದಮೇಲೆ ನೋಡೋಣ, ಈ ಒಂದು ಆ್ಯಟಿಟ್ಯೂಡ್ ಇದ್ದಾಗ ಸೊ ಈ ಸಮಸ್ಯೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇರ್ತದೆ. ಸೊ ನೋವು ಅನ್ನೋದು ಇಂಪಾರ್ಟೆಂಟ್ ಮಾರ್ಕರ್ ಅದು. ಸೊ ಅದರ ಕಡೆ ಗಮನ ಹರಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಓಕೆ, ಇವಾಗ ನೀವೇ ಹೇಳಿದ್ರಿ ಬೆನ್ನು ನೋವು ಬಂದಾಗ ಸಾಮಾನ್ಯವಾಗಿ ಜನರು ಪೇನ್ ಕಿಲ್ಲರನ್ನು ತಗೊಳ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಹಾಗಾದರೆ ವೈದ್ಯರನ್ನು ಯಾವಾಗ ಸಂಪರ್ಕ ಮಾಡಬೇಕು? ಇದು ಈಗ ಬೆನ್ನು ನೋವು ಸಮಸ್ಯೆ ಮತ್ತು ಕುತ್ತಿಗೆ ಸಮಸ್ಯೆ ಬಂದಾಗ, ಈಗ ನೋವು ಅಂತ ಬಂದಾಗ ನಮಗೆ ಗೊತ್ತಾಯ್ತು, ಈಗ ನಮಗೆ ಒಂದು ಇದಿದೆ ಈಗ ಒಂದು ಈಗಿನ ಇನ್ಫಾರ್ಮೇಷನ್ ಇದರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಗ TV ಮಾಧ್ಯಮದಲ್ಲಿ ನಾವು ಈಗಲೂ ಹೇಳ್ತಾ ಇದ್ದೀವಿ, ಅಥವಾ ನಿಮಗೆ ಇಂಟರ್ನೆಟ್ಟಲ್ಲಿ ಇದಿರ್ತದೆ. ಸೊ ಎಲ್ಲದು ಸರಿ ಇದೆ ಅಂತಲ್ಲ, ಕೆಲವು ಪಾಯಿಂಟ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕು. ಫಸ್ಟು ಏನು ಇದರಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅಸೆಸ್ಮೆಂಟ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಮುಂದೆ ತುಂಬ ಹಿಂಗೆ ನಾನು ಹೀಗೆ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ, ಸೊ ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ತುಂಬ ಲ್ಯಾಪ್ಟಾಪ್ ಯೂಸ್ ಮಾಡೋ ಅವಶ್ಯಕತೆ ಇದೆ ಅಂದಾಗ,
ಸೊ ಲ್ಯಾಪ್ಟಾಪ್ನ ಸ್ವಲ್ಪ ಇದ್ರದ್ದು ಕೀಬೋರ್ಡ್ಸ್ನ ಸ್ಲ್ಯಾಂಟಿಂಗ್ ಕೀಬೋರ್ಡ್ಸ್ ಯೂಸ್ ಮಾಡೋದಾಗಲಿ, ನಿಮ್ಮ ಐ ಕಾಂಟ್ಯಾಕ್ಟ್ನ ಆ್ಯಂಗಲಲ್ಲಿ ಯೂಸ್ ಮಾಡೋದು, ಸೊ ಕೂತ್ಕೊಳ್ಳೋ ರೀತಿಯಲ್ಲಿ ಸ್ವಲ್ಪ ಲಂಬಾರ್ ಸಪೋರ್ಟ್ ಯೂಸ್ ಮಾಡೋದು, ಮತ್ತು ಬ್ಯಾಕ್ ಇದರಲ್ಲಿ ನೆಕ್ ಸಪೋರ್ಟ್ ಯೂಸ್ ಮಾಡೋವಂಥದ್ದು, ಈ ಸ್ವಲ್ಪ ಚೇಂಜಸ್ಸು, ಮತ್ತು ಡಯಟಲ್ಲಿ ಕಡೆಗೆ ಗಮನ ಹರಿಸೋದು, ಇಷ್ಟು ಮಾಡಿದ್ರು ಆಗ್ತಾ ಇಲ್ಲ ಅಂತ ಅಂದಾಗ ನೆಕ್ಸ್ಟ್ ನಮಗೆ ಈಗ ಪರ್ಸಿಸ್ಟೆಂಟಾಗಿ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂದಾಗ ಸೊ ಡಾಕ್ಟ್ರ್ ಹತ್ರ ನಿಯರೆಸ್ಟ್ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಈಗ ಕೇಳೋ ಪ್ರಶ್ನೆನೂ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡೋ ಪ್ರಶ್ನೆಯಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಈಗ ನೋವಿದೆ ಅಂತ ಹೋದಾಗ ಡಾಕ್ಟ್ರು ಕೂಡ ಸ್ವಲ್ಪ ಈಗ ಪೇಯ್ನ್ ಕಿಲ್ಲರ್ ಬರೆದು ಕಳಿಸಿದ್ರು ಅಂದ ತಕ್ಷಣವೇ ಇದಾಗ್ತದೆ. ನಿಮ್ಮ ಕಾರಣ ಏನು ಅಂತ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು. ಡಾಕ್ಟ್ರ್ ಹತ್ರ ಇದಕ್ಕೆ ಹೋಗಲಿಕ್ಕೆ ಏನು ನನ್ನ ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡ್ಕೋಬೇಕು ಅನ್ನೋದು ಕೇಳೋದು ಇಂಪಾರ್ಟೆಂಟ್ ಇರ್ತದೆ. ಸೊ ಒಂದು ಲೈಫ್ ಸ್ಟೈಲ್ ಏನೇನು ಚೇಂಜಸ್ ಇದು ಮಾಡಬೇಕು ಅದನ್ನೆಲ್ಲ ಮಾಡೋದ್ರಿಂದನೇ ಇದ್ರದ್ದು ಇಂಪಾರ್ಟೆನ್ಸ್ ಇರ್ತದೆ. ಸೊ ಪರ್ಸಿಸ್ಟೆಂಟಾಗಿ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದರಲ್ಲಿ. ಓಕೆ, ಇವಾಗ ಬೆನ್ನೋವು ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾರೆ, ಬಟ್ ತುಂಬ ಜನಕ್ಕೆ ಆ ಒಂದು ಪ್ರೊಸೆಸ್ ಹೇಗಾಗುತ್ತೆ ಅಂದರೆ ಟ್ರೀಟ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತೇ ಇರೋದಿಲ್ಲ. ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದಿದೆ ಅಂತ ಹೇಳೋದಾದರೆ ಡಾಕ್ಟರ್? ಓಕೆ, ಈಗ ನಾವು ಯಾವುದೇ ಬೆನ್ನೋವು ಅಂದಾಗ 70 to 80% ಆಫ್ ಬೆನ್ನೋವು ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು. ಕನ್ಸರ್ವೇಟಿವ್ ಅಂತಂದ್ರೆ ಅರ್ಥ ಏನು ಅಂದರೆ ಒಂದು ಎಕ್ಸಸೈಸ್ ಮಾಡೋ ವಿಧಾನವಾಗಲಿ ಅಥವಾ ನಿಮ್ಮದು ಪಾಸ್ಚರ್ನ ಏನು ಹೇಳಿದ್ನಲ್ಲ ಪಾಸ್ಚರ್ನ ಸರಿ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿಕೊಂಡು ಅದಲ್ದಲ್ಲೇ ಸೊ ಎಕ್ಸಸೈಸ್ ಮಾಡೋದ್ರಿಂದ ಈಗ ನಮಗೆ ಬೆನ್ನು ಯಾಕೆ ಬರ್ತದೆ ಅಂತಂದರೆ ಈಗ ಒಂದು ಬೆನ್ನು ಇದನ್ನು ನಾವು ಅನಾಟಮಿನ ನೋಡಿದಾಗ ಒಂದು ಮೂಳೆಗಳ ಜೊತೆಗೆ ಅದರದ್ದು ಮಸಲ್ಸ್ ಇರ್ತದೆ, ಮಸಲ್ಸ್ ಮತ್ತು ನರ್ವ್ಸ್ ಇರ್ತದೆ. ಸೊ ಈ 3 ಪಾರ್ಟನ್ನು ನಾವು ಗಮನದಲ್ಲಿಟ್ಕೋಬೇಕು. ಯೂಶಲಾಗಿ ಬೆನ್ನು ನೋವು ಅಂತಂದರೆ ಒಂದು ಸ್ಟಿಫ್ನೆಸ್ ಅಂತ ಕರಿತೀವಿ. ಸೊ ಹಿಡ್ದಂಗೆ ಆಗೋದು, ಕ್ಯಾಚ್ ಆಗುತ್ತೆ, ಸ್ವಲ್ಪ ಇದನ್ನು ಕೂತಿದ್ದಾಗ ಆದರೂ ಹಿಡ್ಕೊಳ್ತಾ ಇರ್ತದೆ, ಹಾಗೆಲ್ಲ ಅನ್ನಿಸ್ತಾ ಇದೆ ಅಂತಂದ್ರೆ ಅರ್ಥ ಏನು ಅಂದರೆ ಮಸಲ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ. ಈ ಮಸಲ್ಸಲ್ಲಿ ಪ್ರಾಬ್ಲಮ್ ಇದ್ದಾಗ ಸೊ ಫಿಸಿಯೋಥೆರಪಿಸ್ಟ್ ನಿಮಗೆ ಭಾಳ ಹೆಲ್ಪ್ ಆಗಿ ಅದರದ್ದು ಹೆಲ್ಪ್ ಮಾಡ್ತಾರೆ. ಅಂದರೆ ಯಾವ ರೀತಿ ಒಂದು IFT ಥೆರಪಿ ಅಂತ ಕರಿತೀವಿ, ಇಂಟರ್ಫರೆನ್ಷಿಯಲ್ ಥೆರಪಿ. ಸೊ ಅಲ್ಟ್ರಾಸೋನಿಕ್ ವೇವ್ಸ್ನ ಇದನ್ನು ಕೊಡೋದು, ಮತ್ತು ಟೆನ್ಸ್ ಥೆರಪಿ ಅಂತೀವಿ. ಸೊ ಈಗ ಬೇಸಿಕಲಿ ಏನು ಮಾಡ್ತಾರೆ, ಮಸಲ್ಸ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಯೋಗ ಇರ್ಬೋದು ಅಥವಾ ಫಿಸಿಯೋಥೆರಪಿಸ್ಟ್ ಹೇಳ್ಕೊಡೋವಂಥ ವ್ಯಾಯಾಮಸ್ ಇರ್ಬೋದು, ಅದರಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಏನಿರ್ತದೆ ಮಸಲ್ಸ್ನ ಸ್ಟ್ರೆಚ್ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ನೋವಿನ ಪ್ರಮಾಣ ಅದು ಕಡಿಮೆ ಆಗುತ್ತೆ, ಕ್ಯಾಚ್ ಇದು ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರ್ತದೆ ಮಸಲ್ನ ಬಿಲ್ಡಪ್ ಇದರಲ್ಲಿ. ಸೊ ಮಸಲ್ ಬಿಲ್ಡಪ್ ಅಂದರೆ ಟೆನ್ಸ್ ಇರ್ಬೋದು ಅಥವಾ ಎಕ್ಸಸೈಸಸ್ ಆಕ್ಟಿವ್ ಆಗಿ ಮಾಡೋವಂಥ ಎಕ್ಸಸೈಸ್. ಈ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಳ್ಳೋಣ. ಈಗ ನಮ್ಮ ವೀಕ್ಷಕರು ಕರೆ ಮಾಡಿದ್ದಾರೆ, ಒಂದಷ್ಟು ಡೌಟ್ಸ್ ಇದೆ ಅವರಿಗೆ ಬೆನ್ನು ನೋವಿನ ಬಗ್ಗೆ. ಗೌರಿ ಗದಗದಿಂದ ಕಾಲ್ ಮಾಡಿದ್ದಾರೆ, ಕೇಳ್ಬೋದು ಗೌರಿ ಅವರೇ ನಿಮ್ಮ ಪ್ರಶ್ನೆಯನ್ನ. ಗೌರಿ ಅವರು ಹೇಳಿ, ಏನು ಪ್ರಶ್ನೆ ನಿಮಗೆ ಡಾಕ್ಟರ್ನ ಕೇಳೋದಕ್ಕಿದೆ? ಮೇಡಮ್, ನಮ್ದು ಗೌರಿ ಅವರೇ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ ಗೌರಿ ಅವರೇ. ನಮ್ಮ ಹಸ್ಬೆಂಡ್ಗೆ 3 days ಆಯ್ತು ಸ್ವಲ್ಪ ರೈಟ್ ಸೈಡ್ ನೋವಾಗುತ್ತಿದೆ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಗೌರಿ ಅವರೇ. ಓಕೆ ಹೇಳಿ. ಸ್ವಲ್ಪ ಕೊಡ ನೀರು ಇದು ಎತ್ತಿದ್ರ, ಅದಕ್ಕೆ ಸ್ವಲ್ಪ ಹಿಡ್ಕೊಂಡಂಗಾಗಿದ್ದೇನೆ. 3 days ಆಯ್ತು. ಓಕೆ, 15 ಡೇಸಿಂದ ಅವ್ರ ಹಸ್ಬೆಂಡ್ಗೆ ಬ್ಯಾಕ್ ಪೇನ್ ಕಾಣಿಸ್ಕೊಳ್ತಾ ಇದೆಯಂತೆ. ನೀರೆತ್ತುವಾಗ ಈ ಸಮಸ್ಯೆ ಆಗಿದೆ. ಕರೆಕ್ಟ್. ಸೊ ಈಗ ನಾವು ನೋಡ್ದಂಗೆ ಈಗ ಈ ಎಕ್ಸಾಂಪಲ್ ಹೇಳಿದಾಗೆ ಈಗ ನೀರೆತ್ತೋದು, ಭಾರ ಎತ್ತದಾಗ ಕರೆಕ್ಟ್ ರೀತಿಯಲ್ಲಿ ಅದನ್ನು ಎತ್ತಲಿಲ್ಲ ಅಂದರೆ ಈಗ ಮುಂದೆ ಬಗ್ಗೆ ನಾವು ಲಿಫ್ಟ್ ಮಾಡೋದ್ರಿಂದ ಬ್ಯಾಕಿಗೆ ಅದು ಸ್ಟ್ರೈನ್ ಬೀಳ್ತದೆ. ಸ್ಟ್ರೈನ್ ಬಿದ್ದಾಗ ಅದು ಡಿಸ್ಕಲ್ಲೂ ಸ್ವಲ್ಪ ಪ್ರಾಬ್ಲಮ್ ಮಾಡ್ತದೆ, ಫೆಸೆಟ್ ಜಾಯಿಂಟ್ಸ್ ಅಂತ ಕರಿತೀವಿ, ಅದರಲ್ಲೂ ಪ್ರಾಬ್ಲಮ್ ಮಾಡ್ತದೆ. ಈಗ ಅವ್ರು ಏನು ಮಾಡ್ಬೋದು, ಈಗ ಸೊ ಮನೆಯಲ್ಲೇ ಅದ್ರ ಹೀಟ್ ಥೆರಪಿ ಇದನ್ನು ಮಾಡಿದ್ರೆ ಮಸಲ್ ಅದು ರಿಲ್ಯಾಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಟ್ರೆಚಿಂಗ್ ನೀವು ಫಿಸಿಯೋಥೆರಪಿಗೆ ಹತ್ರ ಹೋಗಿ ಅದು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಎಲ್ಲ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಸೊ ನೀವು ಅಲ್ಲೇ ನಿಯರ್ ಬೈ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಸ್ವಲ್ಪ ಮಸಲ್ ರಿಲ್ಯಾಕ್ಸೆಂಟ್ ಆ ಥರ ಎಲ್ಲ ಕೊಡ್ತಾರೆ. ಸೊ ಅದನ್ನು ಇಷ್ಟು ಮಾಡಿಸ್ಕೊಳ್ಳಿ. ಸೊ ಅದಕ್ಕೂ ಕಡಿಮೆ ಆಗಲಿಲ್ಲ ಅಥವಾ ಬರೀ ಬೆನ್ನೋವೇ ಇದೆ ಅಂತಂದರೆ ಇಷ್ಟು ಮಾಡಿದ್ರು ಸಾಕಾಗುತ್ತೆ. ಬೆನ್ನಿಂದ ಮತ್ತೆ ಏನಾಗಿದ್ರು ನರಕ್ಕೆನ ಹರಿತಾ ಇದೆ ಅಂದರೆ ನರದ ಸಮಸ್ಯೆ ಅಂದರೆ ಕಾಲಿಗೆ ಬರೋವಂಥ ಸಮಸ್ಯೆ ಇದೆ ಅಂದರೆ ಸೊ ಬೆಸ್ಟ್ ಒಂದು MRI ಸ್ಕ್ಯಾನ್ ಮಾಡಿ ಅದರದ್ದು ಏನು ಸಮಸ್ಯೆ ಇದೆ ಅಂತ ನೋಡಿ ಸೊ ಅದ್ರ ತಕ್ಕಂತೆ ನಿಮ್ಮ ನಿಯರೆಸ್ಟ್ ಸ್ಪೈನ್ ಸರ್ಜನ್ ಇರ್ಬೋದು ಅಥವಾ ನ್ಯೂರೋ ಸರ್ಜನ್ನ ಕನ್ಸಲ್ಟ್ ಮಾಡಿದ್ರೆ ಅವರು ಬೆಸ್ಟ್ ನಿಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ.
ಗೌರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ನಮ್ಮ ಜೊತೆಗೆ ರೆಡಿ ಇದ್ದಾರೆ. ಬೆಂಗಳೂರಿಂದ ಪ್ರತಾಪ್ ಅಂತ ಕಾಲ್ ಮಾಡಿದ್ದಾರೆ. ಪ್ರತಾಪ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಅವ್ರ ಜೊತೆಗೆ ನೀವು ಮಾತಾಡ್ಬೋದು. ಹಲೋ ಸರ್. ನಮಸ್ತೆ ಪ್ರತಾಪ್ ಅವರೇ. ನಮಸ್ಕಾರ ಸರ್. ಸರ್ ನನ್ಗೆ ಏನು ನನ್ನ ಮ್ಯಾರೇಜ್ ಆಗಿಲ್ಲ, 43 ಇಯರ್ಸ್. ಹಾಂ, ಓಕೆ. ನನಗೆ ಬೆನ್ನು ಬೇಗ ನೋವು ಬರ್ತಾ ಇದೆ. ಬೆನ್ನು ಅಂದ್ರೆ ಕೆಳಭಾಗದಲ್ಲಿ ಬರ್ತಾ ಇದೆಯಾ, ಮಧ್ಯಭಾಗ ಅಥವಾ ಕುತ್ತಿಗೆ ಕೆಳಗಡೆ ಭಾಗದಲ್ಲಿ ಬರ್ತಾ ಇದೆ. ಪೈಲ್ಸ್ ಇದೆ ಸರ್ ನನಗೆ. ಹಲೋ, ಹೇಳಿ. ಬರೀ ಬೆನ್ನು ಅಷ್ಟೇ ಇರ್ತದೋ ಅಥವಾ ಕಾಲು ನೋವು ಬರ್ತದೋ ಅಂತ ಕೇಳ್ತಾರೆ. ಒಂದ್ ಇಮಿಡಿಯೇಟ್ ಶಾಕ್ ಆದಂಗೆ ಆಗುತ್ತೆ ಸರ್. ಅಂದ್ರೆ ಕೂತು ಎದೊಳೋದು ಮಾಡೋದಕ್ಕೆಲ್ಲ ತೊಂದರೆ ಆಗುತ್ತಾ? ಇಲ್ಲ, ಗಾಡಿ ಓಡಿಸ್ಬೇಕಾದ್ರೆ. ಕರೆಕ್ಟ್. ಈಗ ನಿಮಗೆ ನಿಮ್ಮ ಇದು ಸಮಸ್ಯೆ ಏನಂದ್ರೆ, ಈಗ ನೀವು ಗಾಡಿ ಓಡಿಸೋದು ಅದೆಲ್ಲ ಡೈಲಿ ಮಾಡ್ತಾ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಈಗ ಪಾಟ್ ಹೋಲ್ಸ್ ಎಲ್ಲ ಇದೆ, ಅದರಲ್ಲಿ ಗುಂಡಿ ಇದೆ, ಈಗ ಅದ್ರ ಬಗ್ಗೆನೇ ತುಂಬ ಚರ್ಚೆಲ್ಲೂ ಇದೆ. ಸೊ ಏನಾಗ್ತಾ ಇರ್ತದೆ ಅಂದರೆ, ಈಗ ಪಾಟ್ ಹೋಲ್ ಬಂದಾಗ ಎರಡು ಸ್ಪೈನ್ ಮೂಳೆಗಳು ಏನಿರ್ತದೆ, ಸೊ ಎರಡು ಒಂದಕ್ಕೊಂದು ಹಿಂಗೆ ಟಚ್ ಆಗ್ತದೆ ಅದು. ಸೊ ಈ ಶಾಕ್ ಅಬ್ಸಾರ್ಬರ್ ಕೆಲಸ ಮಾಡೋ ಅಂತ ಕೆಲಸ ಡಿಸ್ಕ್ದು ರಿಪೀಟೆಡ್ ಆಗಿ ಆಗೋದ್ರಿಂದ, ಈಗ ಡೈರೆಕ್ಟ್ ಇಂಜುರೀಸ್ ಅಂತಂದ್ರೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಆಗೋದು ಅದೆಲ್ಲ ಆಗುತ್ತೆ. ಇಲ್ಲೇನಾಗ್ತಾ ಇರ್ತದೆ ಅಂದ್ರೆ ಮೇಲ್ಮೇಲಕ್ಕೆ ಸಣ್ಣದಾಗಿ ಪ್ರಮಾಣದಲ್ಲಿ ನಿಮಗೆ ಇಂಜುರೀಸ್ ಆಗ್ತಾ ಇರ್ತದೆ. ಸೊ ಅದಾಗ ಏನಾಗುತ್ತೆ, ಮಸಲ್ಸ್ ಕಾನ್ಸ್ಟೆಂಟ್ ಆಗಿ ನಿಮಗೆ ಪೇಯ್ನ್ ಬರೋದು ಇದೆಲ್ಲ ಆಗ್ತಾ ಇರ್ತದೆ. ಒಂದು ಏನಂದ್ರೆ, ಈಗ ಬರೀ ಬೆನ್ನೋವು ಇದೆ ಅಂತಂದ್ರೆ ನಿಮಗೆ, ಈಗ ಗೌರಿಯವರ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ದಂಗೆ, ನೀವು ಡೈಲಿ ಇದರಲ್ಲಿ ಈಗ ಲಂಬಾರ್, ಈಗ ನೀವು ಡ್ರೈವ್ ಮಾಡಬೇಕಾದ್ರೂ ಲಂಬಾರ್ ಸಪೋರ್ಟ್ ಅಂದರೆ ಜಸ್ಟ್ ಒಂದು ಸಣ್ಣ ಪಿಲ್ಲೋ ಯೂಸ್ ಮಾಡಿಕೊಂಡು ಕರ್ವೇಚರ್ನ ಮೇಂಟೈನ್ ಮಾಡೋದಕ್ಕೆ ಮಾಡಬೇಕು. ಅದಲ್ದಲೇ ಏನಂದರೆ, ಒಂದು ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿ ನೀರಲ್ಲಿ ಸ್ವಲ್ಪ ಬ್ಯಾಗ್ಸ್ ಬರ್ತದೆ, ಸೊ ಅಥವಾ ಹೀಟ್ ಪ್ಯಾಡ್ ಬರ್ತದೆ. ಸೊ ಅದನ್ನು ನೀವು ಬೇಕಾದ್ರೆ ಕಾರಲ್ಲಿ ಇಟ್ಕೊಂಡು ಇಡ್ಬೋದು, ಅಥವಾ ನೀವು ಮನೆಯಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಅದು ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕುತ್ತೆ. ಇನ್ನೊಂದು ಇನ್ನರೆಂಟ್ ಆಗಿ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೋಸ್ಕರ ವೈಟಮಿನ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ, ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಇದನ್ನು. ಸೊ ಇದಿಷ್ಟು ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಸ್ವಲ್ಪ ಫಿಸಿಯೋಥೆರಪಿ ಇದರಲ್ಲಿ ಎಕ್ಸಸೈಸ್ ಅವರು ಹೇಳ್ಕೊಟ್ಟಂಗೆ ಡೈಲಿ ನೀವು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅದು ಎಕ್ಸಸೈಸ್ ಮಾಡೋದ್ರಿಂದಲೂ ಸೊ ಇದು ಬೆನ್ನೋವನ್ನ ನಾವು ಇದು ಮಾಡ್ಬೋದು. ಇದಲ್ದಲೇ ನೆಕ್ಸ್ಟ್ ಇದು ಅಂತಂದರೆ, ಕೆಲವು ಬಾರಿ ನಾವು ಅಲ್ಲಿಗೆ ಒಂದು ಇಂಜೆಕ್ಷನ್ ಕೂಡ ಕೊಡ್ತೀವಿ, ಅದನ್ನು ನಾವು ನೆಕ್ಸ್ಟ್ ಹಂತದಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಪ್ರತಾಪ್ ಅವರೇ, ಥ್ಯಾಂಕ್ ಯು ನಮ್ಮ ಹೆಲ್ತ್ ಸೆಂಟರ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ನಮ್ಮ ಜೊತೆಗೆ ರೆಡಿ ಇದ್ದಾರೆ. ಶಿವಮೊಗ್ಗದಿಂದ ನವ್ಯ ಅವರು. ನವ್ಯ ಅವರೇ, ಕಾರ್ಯಕ್ರಮಕ್ಕೆ ನೀವು ಸ್ವಾಗತ. ನೀವು ಕೇಳ್ಬೋದು ನಿಮ್ಮ ಪ್ರಶ್ನೆಯನ್ನು ನಮ್ಮ ಡಾಕ್ಟರ್ ಜೊತೆಗೆ ನೇರವಾಗಿ. ಓಕೆ ಮ್ಯಾಮ್, ನಮಸ್ತೆ. ನಮಸ್ತೆ ಸರ್. ಆಕ್ಚುಲಿ ನನಗೆ ಲಾಸ್ಟ್ 2 years ಬ್ಯಾಕು ಸಿಸರಿನ್ ಆಗಿತ್ತು. ಸೊ ಆ ಟೈಮ್ ಸಿಸರಿನ್ ಆಗಿ 4 days ಇಂದ ನನಗೆ ಇದು ಕುತ್ತಿಗೆ ನೋವು ಮತ್ತೆ ಬೆನ್ನಿನ ಮಧ್ಯ ಪೇನ್ ಸ್ಟಾರ್ಟ್ ಆಗಿತ್ತು. ಸೊ ಸ್ಟಿಲ್ ಅದು 3 ವರ್ಷ ಆಯ್ತು ಸರ್, ಆದ್ರೂ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅದು. ಕರೆಕ್ಟ್. ಸೊ ಯೂಶಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಟು ಅಕಾಮಡೇಟ್ ದ ಬೇಬಿ ಮತ್ತು ಇದನ್ನು ಮಾಡೋದಕ್ಕೋಸ್ಕರ ಕೆಲವು ರೀತಿಯ ಒಂದು ರಿಲ್ಯಾಕ್ಸಿನ ಹಾರ್ಮೋನ್ ಅಂತ ಜನ್ರೇಟ್ ಆಗುತ್ತೆ. ಆ ಹಾರ್ಮೋನ್ ಜನ್ರೇಟ್ ಆದಾಗ ಯೂಶಲಿ ಏನಾಗುತ್ತೆ, ಪೆಲ್ವಿಸ್ ಏನಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ, ಸೊ ಅದು ವಾಪಸ್ಸು ಹೋದ್ಮೇಲೆ, ಈಗ ಬರ್ತಾಯಿತು ಹೋಗಬೇಕಾದ್ರೆ, ಸೊ ದೇರ್ ಮೈಟ್ ಬಿ ಅಂದರೆ ಏನಂತೀವಿ, ಕೆಲವು ಸಮಸ್ಯೆಗಳು ಹಾಗೆ ಉಳ್ಕೊಂಡ್ಬಿಡ್ತದೆ ಅದು ಇದರಿಂದ. ಸೊ ಒಂದು ಸ್ಟಿಫ್ನೆಸ್ ಬರೋದು ಆ ಥರ ಎಲ್ಲ ಇರ್ತದೆ. ನಿಮ್ಗೆ ಈಗ ಆಲ್ರೆಡಿ 2 to 3 ಇಯರ್ಸಿಂದ ಸಮಸ್ಯೆ ಇರೋದ್ರಿಂದ ಬೆಸ್ಟ್ ಏನಂತಂದರೆ, ನೀವು ಒಂದು ಸ್ಕ್ಯಾನ್ ಮಾಡಿ, ಒಂದು MRI ಸ್ಕ್ಯಾನ್ ಮಾಡಿಸಿ ಅದರಲ್ಲಿ ನೋಡೋದು ಬೆಟರ್ ಇರ್ತದೆ. ಅದ್ರ ತಕ್ಕಂತೆ ನಾವು ಈಗ ಫಿಸಿಯೋಥೆರಪಿ ಮಾಡ್ತಾ ಇದ್ದೀರಾ, ನಿಮ್ಮ ಮಲ್ಕೊಳ್ಳೋ ರೀತಿನೂ ಸರಿ ಇಲ್ದಿರ್ಬೋದು. ಯೂಶಲಿ ಏನಾಗ್ತದೆ ಅಂದರೆ, ಬೇಬಿ ಬಾರ್ನ್ ಆದಾಗ ಬಿಕಾಸ್ ಆಫ್ ಅಂದರೆ ಬೇಬಿ ಇರೋದ್ರಿಂದ ಇದು ಸ್ಲೀಪ್ ಪ್ಯಾಟರ್ನು ತುಂಬಾ ಚೇಂಜ್ ಆಗಿಬಿಟ್ಟಿರ್ತದೆ. ಸೊ ಮಲ್ಕೊಳ್ಳೋ ರೀತಿ ಸರಿ ಇರೋದಿಲ್ಲ, ಕುತ್ತಿಗೆಗೆ ಸರಿ ಕರೆಕ್ಟಾಗಿರೋ ದಿಂಬು ಮತ್ತು ಅದು ಸರಿ ಇಲ್ದ ಅಂತಂದರೆ ಈ ಕುತ್ತಿಗೆ ನೋವು ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇರ್ತದೆ. ಸೊ ಬೆಟರ್ ನೀವು ಏನು ಮಾಡಿದ್ರೆ MRI ಸ್ಕ್ಯಾನ್ ಮಾಡಿಬಿಟ್ಟು ಅದರ ತಕ್ಕಂತೆ ನೆಕ್ಸ್ಟ್ ಆಪ್ಷನ್, ಟ್ರೀಟ್ಮೆಂಟ್ ಆಪ್ಷನ್ ಮಾಡೋದು ಒಳ್ಳೆಯದು. ನವ್ಯ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದಮೇಲೆ. ಬ್ರೇಕ್ನ ಬಳಿಕ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಆವಾಗಲೇ ಮಾತಾಡ್ತಾ ಇದ್ವಿ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ. ಈಗ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಈ ಬೆನ್ನು ನೋವನ್ನು ನಾವು ದೂರ ಮಾಡ್ಬೋದಾ?
ಓಕೆ. ಈಗ 3 ಕಾಲರ್ಸ್ನ ನಾವು ತೊಗೊಂಡ್ವಿ. 3 ಕಾಲರ್ಸಲ್ಲಿ ಒಂದೊಂದು ರೀತಿ ಪ್ಯಾಟರ್ನ್ ಆಫ್ ಇಂಜುರಿ ಇದೆ. ಒಬ್ಬರಿಗೆ ಡೈಲಿ ಅವರು ಡ್ರೈವ್ ಮಾಡ್ತಾ ಇದ್ದಾರೆ, ಡೈಲಿ ಅವ್ರಿಗೆ ಈ ಹಂಪು ಮತ್ತು ಪಾಟೋಲ್ಸು ಏನೇ ಇದಿರುತ್ತೆ ಡೈಲಿಯಿಂದ ಸ್ವಲ್ಪ ಇಂಜುರಿ ಆಗ್ತದೆ. ಇನ್ನೊಬ್ಬರನ್ನ ನಾವು ನೋಡಿದ್ವಿ, ಅವರು ಇದನ್ನು ನೀರಿನ ಬಾಟಲ್ ಎತ್ತಲಿಕ್ಕೆ ಹೋಗಿ ಅದು ಆಗಿರೋ ಅಂಥದ್ದು. ಸೊ ಇದು ಮತ್ತು ಇನ್ನೊಂದು ಈ ಪ್ರೆಗ್ನೆನ್ಸಿ ಇದಾದ್ಮೇಲಿಂದ ಬಂದಿರೋ ಅಂಥದ್ದು. ಎಲ್ಲರೂ ಇದರಲ್ಲೂ ಆಲ್ಮೋಸ್ಟ್ ಪ್ಯಾಟ್ರನ್ ನಮಗೆ ಟ್ರೀಟ್ಮೆಂಟ್ ಪ್ಯಾಟ್ರನ್ ಆಲ್ಮೋಸ್ಟ್ ಸೇಮ್ ಇರ್ತದೆ. ಈಗ ಫಸ್ಟ್ ನಾವು ಹೇಳ್ಬೇಕಾದ್ರೆ ಈ